ಕಣ್ಣೀರು ಬಂತು. ಯಾಕಂತ ಹೇಳಿದರೆ ನಮಗೆ ಸಹಾಯ ಮಾಡಿದವರು ಅಂತಲ್ಲ, ನಮ್ಮಂಥವರು ಅಥವಾ ನಮಗಿಂತ ಕೇಳು ಮಟ್ಟದಲ್ಲಿ ಆರ್ಥಿಕತೆ ತಿಳಿದವ್ರಿಗೆ ಸಹಾಯ ಮಾಡಿದ್ರಿದ್ದರೆ ನಮಗೆ ತುಂಬ ಸಂತೋಷ ಆಗುತ್ತೆ, ಕಣ್ಣೀರು ಬರ್ತದೆ. ಮನೆ ನೋಡಿದೆ, ನಾವು ಕೂಡ ಇಂಥ ಮನೆಯಲ್ಲಿ ಇದ್ದಿತ್ತು ಮೊದಲು, ಹಂದೇರ ಮನೆಯವರು ನಾವು. ಆದರೆ ಇಂಥ ಮನೆ ಕಟ್ಕೊಳ್ಬೇಕಾದ್ರೆ ಭಾಳ ವರ್ಷದ ಆಗಿದೆ ನಮಗೆ. ಆದರೆ ನಿಮ್ಮ ಮಕ್ಕಳನ್ನು ಆ ಬಡತನದಲ್ಲಿ ಕೂಡ BCom ಮತ್ತು PUC ಪಾಸ್ ಮಾಡಿ ಒಳ್ಳೆ ಎಜುಕೇಟೆಡ್ ಮಾಡಬೇಕನ್ನುವಂಥ ಆಲೋಚನೆ ಉಂಟಲ್ಲ, ನಿಮಗೆ ನಾನು ಮೊದಲಾಗಿ ಹೊಂದಿಸ್ತೇನೆ. ಆ ಮನೆ ಬಿಟ್ಟು ಈ ಮನೆ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಆ ಮಕ್ಕಳು ಎಲ್ಲ ಪಿತೃಋಣ ಋಷಿ ಋಣ ಎಲ್ಲ ಋಣಗಳನ್ನು ತೀರಿಸಬೇಕು ನಾವು. ನಿಮ್ಮ ಋಣವನ್ನು ಸ್ವಲ್ಪ ಮಟ್ಟಿಗೆ ತೀರಿಸಿದ್ದಾರೆ ಮನೆ ಕಟ್ಟಿಸಿ. ಅವರ ದೆಸೆಯಿಂದ ಈ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಮನೆ ಆಯಿತು. ನೀವು ಸಂತೋಷ ಪಡಬೇಕು. ನಿಮ್ಮ ನಗುವನ್ನು ಅವ್ರು ನೋಡ್ತಾ ಇದ್ದಾರೆ, ಅವರಿಗೂ ಕೂಡ ನಿಮಗೂ ಕೂಡ ಭಾಳ ಒಳ್ಳೆಯದಾಗಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ. ದೇವಮಾನವರು ಅಂತ ಹೇಳ್ತಾರೆ. ಯಾರು ದೇವರು? ದೇವರು ಪ್ರತ್ಯಕ್ಷವಾಗಿ ಬಂಥದ್ದು ಇಂಥ ಒಂದು ಸಂಸ್ಥೆ. ಇಂಥವ್ರನ್ನ ಹುಡುಕಿ ಬರೇ ಅಪ್ಲಿಕೇಶನ್ ನೋಡಿ ಅಲ್ಲೇ ಕೂತ್ಕೊಂಡು ಮಾಡೋದಿಲ್ಲ. ಆ ಮನೆಯನ್ನು ನೋಡಿ ಅಲ್ಲಿ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ನೋಡಿಸಿ, ಅದಕ್ಕೆಲ್ಲ ಬೇರೆ ಸಂಬಳ ಕೊಟ್ಟಂಥ ಜನ ಇಲ್ಲ, ಇವರೇ ಎಲ್ಲ ಹಿತಚಿಂತಕರು, ಬಡಬಗ್ಗರನ್ನು ಸಹಾನುಭೂತಿಯಿಂದ ನೋಡುವಂಥ ಎಲ್ಲ ಒಂದು ಟೀಮ್ ಇದೆ ಅವರ ಹತ್ರ. ಅಂಥವರೆಲ್ಲರೂ ದೇವಮಾನವರು ಅವರೆಲ್ಲ. ನಮಗೆ ದೇವರು ಯಾರು ಬೇರೆ ಬೇಡ. ಈ ರೀತಿಯಲ್ಲಿ ಬಡಬಗ್ಗರಿಗೆ ಸಹಕಾರ ಮಾಡಿ ಅನುಕಂಪ ತೋರಿಸುವಂಥ ಇಂಥ ಸಂಸ್ಥೆ, ವಿದ್ಯಾಪೋಷಕ ಸಂಸ್ಥೆ, ಕಲಾರಂಗ ಪೋಷಕ ಸಂಸ್ಥೆ, ಇವ್ರನ್ನೆಲ್ಲ ಅವರಲ್ಲಿ ನಾನು ದೇವರನ್ನು ಕಾಣ್ತೇನೆ. ಆಮೇಲೆ ಕಷ್ಟಪಟ್ಟು ನೀವು ಕೆಲಸ ಮಾಡಿದ್ದೀರಿ. ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಯಾವುದನ್ನು ದಾರಿ ಮೇಲೆ ಹೋಗುವಂಥ ದಾರಿದೀಪದಲ್ಲಿ ಓದಿ ದೊಡ್ಡವರಾದವರವರು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನಿ ಅಂತ ಗಾಂಧೀಜಿಯವರು ಹೇಳಿದ್ದಾರೆ ಅವರನ್ನು. ನಮ್ಮ ಸಂವಿಧಾನ ಹೇಗಿರಬೇಕೆನ್ನುವಂಥ ರೂಪಿಸುವಂಥ ಒಂದು ದೊಡ್ಡ ಮನುಷ್ಯ. ಅಂಥವರು ಕಡು ಬಡತನದಲ್ಲಿ ನಿದ್ರೆ ಮಾಡಲಿಕ್ಕೆ ಜಾಗ ಇದಿಲ್ಲ. ಆಚೆ ಬದಿ ಆಡು ಕುರಿ ಕಟ್ಟಿದ್ದಾರೆ, ಈಚೆ ನಿದ್ರೆ ಮಾಡ್ತಾರೆ. 3 ಗಂಟೆ ಮೇಲೆ ಇದಾಗ್ತದೆ, ದೀಪದ ಬೆಳಕಿನಲ್ಲಿ ಹೊರಗೆ ಹೋಗಿ ಓದ್ತಿದ್ದಾರೆ. ಆ ರೀತಿಯಲ್ಲಿ ಶ್ರಮಪಟ್ಟು ಮಾಡಿದವರಿದ್ದಾರೆ, ನಮ್ಮ ದೇಶವನ್ನು ಉದ್ಧಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೀವು ಶ್ರಮಪಟ್ಟಿದ್ದೀರಿ, ನಿಮ್ಮ ಶ್ರಮಕ್ಕೆ ಸಾರ್ಥಕವಾಗಿದೆ. ಇನ್ನೂ ಕೂಡ ಮುಂದರಿಸಿ. ಆಮೇಲೆ ಈ ಕೃತಜ್ಞತೆ ಹೇಳಿದ್ರಲ್ಲ, ಬಾಯಲ್ಲಿ ಮಾತು ಹೇಳಿದ್ದೀರಿ, ನಾವು ಯಾವಾಗ ಸಂಪರ್ಕದಲ್ಲಿ ಇಟ್ಕೊಳ್ತೇವೆ ಅಂತ. ನಿಮ್ಮಂಥ ಎಷ್ಟೋ ಜನರಿದ್ದಾರೆ, ಅಂಥವರಿಗೆಲ್ಲ ಉಪಕಾರ ಆಗಬೇಕಾದ್ರೆ ಹಣಕಾಸು ಬೇಕು. ಹಣಕಾಸಂತ ಹೇಳಿದಂಥ ಈ ಮಹಾನುಭಾವರು, ಇವರು ದೇವರು ನಮಗೆ. ಯಾರು ಮಾಡ್ತಾರೆ? ಕೇಳಿ ಬಂದದ್ದಲ್ಲ, 28ನೇ ಮನೆ ಇದು ಮಾಡ್ತಾಯಿದ್ದಾರೆ ಇವರು. ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮಿಂದ ಆದಷ್ಟು ಸಹಕಾರ ಕೊಡಬೇಕು. ಊರಿನವರು ಎಲ್ಲರೂ ಕೂಡ ನಮಗೆ ಎಷ್ಟು ಇದೆ ಸಂಪಾದನೆ ಇದೆ ಅದರಲ್ಲಿ ಒಂದು ಅಂಶವನ್ನು ಇಂಥದ್ದಕ್ಕೆ ಸಾರ್ಥಕವಾಗಿ ನಿಜವಾಗಿ ಯಾರಿಗೂ ಬೇಕಾದೆಯೋ ಅವರಿಗೆ ಸಿಗುವಂಥ ಒಂದು ಯೋಜನೆಯನ್ನು ಹಾಕಿದಂಥ ಇಂಥ ದೊಡ್ಡ ಸಂಸ್ಥೆಗೆ ನಾವು ತುಂಬ ನೆರವಾಗಬೇಕು ಸಾರ್ವಜನಿಕರು ಅಂತ ಇದನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ.